ಮೇಡಮ್, ನಿಮ್ಮ ಒಂದು ತೆಲುಗು ಪ್ರಾಜೆಕ್ಟ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಹೌದು ಹೌದು ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಅಲ್ಲೂ ಕೂಡ ನಮ್ಮ ಕನ್ನಡ ಆರ್ಟಿಸ್ಟ್ ಜೊತೆನೇ ನಾನು ವರ್ಕ್ ಮಾಡ್ತಾ ಇರೋದು. ಆ್ಯಂಡ್ ಎಲ್ಲ ಅಲ್ಲೂ ಕೂಡ ಟೀಮ್ ತುಂಬ ಸಪೋರ್ಟಿವ್ ಇದೆ. ಆ್ಯಂಡ್ ನನಗೆ ಹೊಸ ಟೀಮ್ಗೆ ಹೋಗಿದ್ದೀನಿ ಅಂತ ಅನಿಸ್ತಾ ಇಲ್ಲ, ನನ್ನದೇ ಟೀಮ್ಗೆ ನಾನು ಎಂಟರ್ ಆಗಿದ್ದೀನಿ ಅಂತ ಅನಿಸ್ತಾ ಇದೆ. ಸೊ ತುಂಬ ಚೆನ್ನಾಗಿ ನಡೀತಾ ಇದೆ, ಒಳ್ಳೆ ರೆಸ್ಪಾನ್ಸ್ ಕೂಡ ಇದೆ. ನಮ್ಮ ಕನ್ನಡದವ್ರು ಕೂಡ ತುಂಬ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ. ಓಕೆ. ನಿಮಗೆ ಈ ಒಂದು ಧಾರಾವಾಹಿಗೆ ಅಪ್ರೋಚ್ ಹೇಗೆ ಬಂತು ಅಂತ? ಅಂದರೆ ನಾನು ಮುಂಚೆ ಝೀನಲ್ಲಿ ಇದು ಆಟ ಸಿಕ್ಸ್ ಜೂನಿಯರ್ಸ್ ಅಂತ ಮಾಡಿದ್ದೆ. ಸೊ ಆ ಇದ್ರಲ್ಲಿ ನೋಡಿ ದೆನ್ ನಾನು ಇಲ್ಲಿ ಕಲರ್ಸಲ್ಲಿ ಬಂದಾಗ ದೆನ್ ಆ ರೀತಿನಲ್ಲಿ ಅಪ್ರೋಚ್ ಬಂದಿದ್ದು. ಸೊ ಅದರಲ್ಲಿ ನನ್ನ ಜೊತೆ ಒಬ್ಬರು ಸೆಲೆಬ್ರಿಟಿ ವರ್ಕ್ ಮಾಡಿದರು ಆ ರಿಯಾಲಿಟಿ ಶೋನಲ್ಲಿ. ಸೊ ಅವರು ಇವಾಗ ಪ್ರೊಡಕ್ಷನ್ ಹೌಸ್ ರನ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಫಸ್ಟ್ ಪ್ರಾಜೆಕ್ಟ್ಗೆ ನನ್ನನ್ನು ಅಪ್ರೋಚ್ ಮಾಡಿದ್ರು. ಸೊ ಓಕೆ. ಮೇಘ ಸಂದೇಶಂಗೆ ಜನ ಹೇಗೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ? ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿದೆ. ನಾನು ಅಂದ್ಕೊಂಡಿರಲಿಲ್ಲ, ಬಿಕಾಸ್ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಥರ ತೊಗೋತಾರೆ ಅಂತಲೂ ಅಂದ್ಕೊಂಡಿದ್ದೆ, ಬಿಕಾಸ್ ಇಲ್ಲಿಂದ ಹೋಗಿರೋದಲ್ಲ. ಬಟ್ ನಮ್ಮ ಕನ್ನಡದವ್ರೇನು ತುಂಬ ಜನ ಒಳ್ಳೆ ರೀತಿನಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಕನ್ನಡದವರು ಬೇರೆ ಕಡೆ ಬೆಳೀತಾ ಇದ್ದಾರೆ ಅಂತ ತುಂಬ ಖುಷಿ ಪಡ್ತಾ ಇದ್ದಾರೆ. ಓಕೆ. ನಿಮಗೆ ಎಷ್ಟು ಖುಷಿ ಇದೆ ಒಂದು ತೆಲುಗು ಕಡೆ ಮುಖ ಮಾಡಿದ್ದು? ಖುಷಿ ಇದೆ. ಅಂದರೆ ಮುಂಚೆ ಮಾಡಿದ್ದೆ, ಸೊ ಮತ್ತೆ ಅಲ್ಲಿಗೆ ಹೋಗಿ ಮತ್ತೆ ಆ ಜನಕ್ಕೆಲ್ಲ ಮತ್ತೆ ಪರಿಚಯ ಆಗ್ತಿರೋದು ಅದೊಂಥರ ಖುಷಿ ಇದೆ. ಯಾಕೆಂದರೆ ತುಂಬ ಜನಕ್ಕೆ ಅನಿಸಿತ್ತು, ಅಂದರೆ ಬಂದು ಎಷ್ಟೋ ಜನಕ್ಕೆ ಇರುತ್ತೆ ಅಂದರೆ ಎಲ್ಲಿ ಹೋದರು ಏನು ಮಾಡ್ತಿರ್ತಾರೆ ಅಂತ. ಸೊ ಅವರು ಮತ್ತೆ ಇವಾಗ ಬಂದಾಗ ಅದೇ ಹೇಳ್ತಾರೆ, ತುಂಬ ಜನ ನೋಡಿ, ಓ ನೀವು ಅವಾಗ ಬಂದಿದ್ರಲ್ವಾ ರಿಯಾಲಿಟಿ ಶೋನಲ್ಲಿ, ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲಿ ಅಂತ ಎಲ್ಲ ಕೇಳ್ತಾರೆ ಅಲ್ಲಿ ಸಿಕ್ಕಾಗೆಲ್ಲ. ಆ್ಯಂಡ್ ಅಲ್ಲೂ ಕೂಡ ತುಂಬ ಜನ ಕನ್ನಡದವ್ರು ಇದ್ದಾರೆ ಝೀಯಲ್ಲಿ. ಹೌದು ಹೌದು, ಅಭಿ ಅವರು, ಅವ್ರದ್ದು ಫಸ್ಟ್ ಟೈಮ್ ನಾನು ಅವ್ರ ಜೊತೆ ವರ್ಕ್ ಮಾಡ್ತಿರೋದು. ಸೊ ಅವರೂ ತುಂಬ ಡೆಡಿಕೇಟೆಡ್ ಆರ್ಟಿಸ್ಟ್. ಸೊ ಆ ಥರ ಆರ್ಟಿಸ್ಟ್ ನನಗೆ ಕೋ ಆರ್ಟಿಸ್ಟ್ ಆಗಿ ಸಿಕ್ಕಿದ್ದು ನನ್ನ ಪುಣ್ಯ ಅನಿಸುತ್ತೆ. ಸೊ ತುಂಬ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಿದೆ ಪ್ರಾಜೆಕ್ಟ್, ಫ್ರೆಂಡ್ಲಿ ಆಗಿದೆ. ಓಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.